ತರಕೊಡಿ ಮಾನವ ಜನ್ಮ ಇದೇ ಕಡಿ ಓಂ ನಮ ನುಡಿ ಭವದಾಗ ಮುಕ್ತಿಯ ಪಡಿ ಓಂ ನಮ ನುಡಿ ಭವದಾಗ ಮುಕ್ತಿಯ ಪಡಿ ಭಕ್ತಿಲಿ ದುಡಿ ದೇವರಲ್ಲಿ ಕೊಡಿ ಭಕ್ತಿಲಿ ದುಡಿ ದೇವರಲ್ಲಿ ಕೊಡಿ ಓಂ ನಮ ನುಡಿ ಭವದಾಗ ಮುಕ್ತಿಯ ಪಡಿ ಓಂ ನಮ ನುಡಿ ಭವದಾಗ ಮುಕ್ತಿಯ ಪಡಿ ಭಕ್ತಿ ಎಂಬ ಭೂಮಿಯ ಮೇಲೆ ಗುರು ಎಂಬ ಬೀಜವನ್ನು ಬಿತ್ತಿ ಭಕ್ತಿ ಲಿಂಗ ಎಂಬುದು ಎಲೆ ಐತಯ್ಯ ಆಚಾರ ಎಂಬುದು ಹೂ ಐತಯ್ಯ ವಿಚಾರ ಎಂಬುದು ಕಾಯ ಐತಯ್ಯ ನಿಷ್ಪತ್ತಿ ಎಂಬುದು ಹಣ್ಣ ಐತಯ್ಯ. ಹೌದು ಹೌದು. ಆ ಹಣ್ಣನ್ನು ಕಳಚಿ ಬಿಡುವಾಗ ನನಗೆ ಬೇಕೆಂದು ಒತ್ತಿಕೊಂಡ ಕೂಡಲ ಸಂಗಮ ದೇವ. ಹೌದು ಹೌದು. ಹೀಗಂದ್ರೆ ಏನ್ರಿಪ್ಪ? ಬಸವಣ್ಣವರ 12ನೇ ಶತಮಾನದಾಗ ಏನಂತ ಕರೆದಾರ ಅಣ್ಣ ಬಸವಣ್ಣವರಿಗೆ? ಏನ್ ಕರೆದ್ರಲ್ಪ? ಭಕ್ತಿ ಭಂಡಾರಿ. ನೋಡ್ರಿ ಏನಂದ್ರು? ಭಕ್ತಿ ಭಂಡಾರಿ. ಈಶ್ವ ಗುರು ಅಂತೇಳಿ ಕರೆದಾರ ಬಸವಣ್ಣವರಿಗೆ. ಹೌದು ಹೌದು. ಹೌದಲ್ಲ? ಹೌದಾ? 12ನೇ ಶತಮಾನದಲ್ಲಿ ಲಕ್ಷದ ಮೇಲೆ 96,000 ಗಣಗಳು 63 ಮಂದಿ ಪುರಾತನರಿದ್ರು. ಹೌದಾ? ಇಷ್ಟೆಲ್ಲರಿಗೆ ಅರಹಾರ ಮಂಟಪದೊಳಗ ದಿನನಿತ್ಯ ಜ್ಞಾನ 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 ಬಿತ್ತುತ್ತಿದ್ರು. ಹೌದು ಹೌದು. ಖರೆ ಬಸವಣ್ಣವರು ಒತ್ತಿ ಕೊಟ್ಟು ಎದಕ್ಕೆ
ಹೇಳ್ಯಾರ, ಭಕ್ತಿ ಅನ್ನೋದು ಬಹಳ ದೊಡ್ಡದಂತೇಳಿ ಒತ್ತಿ ಕೊಟ್ಟು ಹೇಳ್ಯಾರ. ಹೌದಾ? ಇವತ್ತು ಮಹಾಶಿವರಾತ್ರಿ ಅದ. ಹೌದು ಹೌದು. ಇಲ್ಲಿ ಎಷ್ಟು ಮಂದಿ ಕೂಡಿರಿ ತಾವೆಲ್ಲರೂ ಭಕ್ತಿದಿಂದೇ ಕೂಡಿರಿ. ಹೌದು ಹೌದು. ಪರಮಾತ್ಮ ಯಾವ ಭಕ್ತಿಯಲ್ಲಿ ನಡೀತಾನ ನೋಡು, ಹೌದು, ಅವನ ಮನೆಗೆ ಪರೀಕ್ಷೆ ಮೊದಲ ಮಾಡ್ತಾನ. ಹೌದು ಹೌದು. ಯಾವ ಭಕ್ತಿಯಲ್ಲಿ ನಡೀತಾನ ನೋಡ್ರಿ, ಮಾವಿನ ಗಿಡದೊಳಗ ಕಾಯಿ ಹಣ್ಣಾಗೋದು ಗಿಡಿಗೆ ಟಪಾಲ್ ಹಾಕೋದು ಹತ್ತಂಗಿಲ್ಲ. ಹೌದಾ? ತಾನಾಗ ಬಂದು ಹಣ್ಣಿದ್ದದ ಕಾಯಿಗೆ ಮೂಗು ಹೊಡಿತದ ಯಾವುದು ಗಿಡಿ. ಹೌದಲ್ಲ? ಹೌದು ಹೌದು. ಅದರಂತೆ ನಿನ್ನಲ್ಲಿ ಭಕ್ತಿ ಹಣ್ಣಾಗಿತ್ತಂದ್ರ ಆ ಭಕ್ತಿಯಾಗ ಏನು ಸ್ವಾರ್ಥದ ಏನು ನಿಸ್ವಾರ್ಥದ ಅನ್ನೋದು ಪರಮಾತ್ಮ ಪರೀಕ್ಷಕ್ಕಾಗಿ ಬರುತ್ತಾನ. ಹೌದು ಹೌದು ಹೌದು. ಸಿರಿಯಾಳ ರಾಜ ಚಾಂಗುಣ ಸತಿಪತಿ ಆಗಿ ಹೋದರು, ದೊಡ್ಡ ಅಗರ್ಭ ಶ್ರೀಮಂತರು. ಹೌದಾ? ಯಾರು? ಸಿರಿಯಾಳ ರಾಜ ಮಡದಿ ಚಾಂಗುಣ. ಮಡದಿ ಚಾಂಗುಣ. ಹೌದು. ಏನೇನು ಕಮ್ಮಿದ್ದಿತ್ತಲ್ಲ, ಸಿರಿ ಸಂಪತ್ತಿಗೆ ಕೊರತೆ ಇದ್ದಿತ್ತಲ್ಲ. ಹೌದು. ದಿನ ಎಷ್ಟೋ 6 ಮಕ್ಕಳು ರಾಜನ ದಂಡ ದರ್ಬಾರದಲ್ಲಿ ರಾಜವಾಡಿ ಒಳಗ ದುಡಿತಿದ್ರು. ಹೌದು. ಖರೆ ಅವ್ರು ಹ್ಯಾಂಗ ಇದ್ರು? ನಿಷ್ಕಾಮ್ಯ ಭಕ್ತಿದಿಂದ ದುಡಿಯವ್ರಿದ್ರು. ಹೌದು ಹೌದು. ನಿಷ್ಕಾಮ್ಯ ಭಕ್ತಿದಿಂದ ದುಡಿತಿದ್ದ ಸಿರಿಯಾಳ ರಾಜ ಮಡದಿ ಚಾಂಗುಣಾದೇವಿ ಹೌದು ಸದಾನ ಕಾಲ ಪರಮಾತ್ಮನ ಮ್ಯಾಗೆ ತನ್ನ ಜೀವ ಮುಡುಪಾಗಿಟ್ಟವಳಿದ್ಳು. ಹೌದಾ? ಪರೀಕ್ಷೆ ಮಾಡ್ಬೇಕಂತೇಳಿ ಪರಮಾತ್ಮ ಜಂಗಮ ವೇಷ ತೊಟ್ಟ. ಹೌದು ಹೌದು ಹೌದು. ಯಾರು? ಪರಮಾತ್ಮ ಜಂಗಮ ರೂಪ ಧಾರಣ ಮಾಡ್ಕೊಂಡು ಬಂದ. ಜಂಗಮ ರೂಪ ಧಾರಣ ಮಾಡಿಕೊಂಡ. ಜಟಾಧಾರಿ ಮೈ ಮ್ಯಾಗ ಕ್ಯಾವಿ ಅದ, ಕೊರಳಾಗ ರುದ್ರಾಕ್ಷದ, ಕೈಯಾಗ ದಂಡಕೋಲದ, ಇನ್ನೊಂದು ಕೈಯಾಗ ಏನದ ಜೋಳಿಗೆ ಅದ. ಭಿಕ್ಷಾ ಭೌತಿ ಭಿಕ್ಷಾ ಅಂದೆ, ಭೌತಿ ಭಿಕ್ಷಾ ಅಂದೆ. ಹೌದು ಹೌದು. ರಾಜನ ರಾಜವಾಡಿ ಮುಂದೆ ನಿತ್ತ ಭೌತಿ ಭಿಕ್ಷಾ ಅಂದೆ ಅಂದಾಗ ಸಿರಿಯಾಳ ರಾಜನ ಮಡದಿ ಚಾಂಗುಣಾದೇವಿ ತನ್ನ ಮನೆ ಒಳಗ ಸಿರಿ ಸಂಪತ್ತಿಗೆ ಅಡ್ಡಿಲ್ಲತೆ ಮರ ತುಂಬ ಮುತ್ತು ರತ್ನ ತಗೊಂಡು ಬಂದು ನೀಡಬೇಕು ಅಂತ ಹೇಳಿದಳು. ಹೌದು ಹೌದು. ಓಡಿ ಬಂದು ಹೊಸ್ತಿನ ಧಾಟಿಯನ್ನ ಮುತ್ತು ರತ್ನ ಬರದಾಗದ ಆ ಮಹಾತ್ಮರದೊಳಗ ನೀಡಬೇಕಂದಾಗ ತಾಯಿ ಇದು ಬ್ಯಾಡ ನನಗ. ಹೌದು ಹೌದು. ಹೇಳ್ಬೇಕು ಮತ್ತ. ಹಸ ಬಹಳ ಆಗ್ಯದ, ಹೊಟ್ಟೆ ತುಂಬಾ ಅನ್ನ ಹಾಕ ತಾಯಿ. ಹೌದು ಹೌದು. ಯಪ್ಪ, ಪಾದ ಪೂಜೆ ಮಾಡಿ ಮನಿ ಒಳಗೆ ತಗೋತಾಳ ಚಾಮುಂಡಾದೇವಿ. ಹೌದಾ? ಮಣಿ ಹಾಕ್ತಾಳ, ಮಣಿ ಮ್ಯಾಗ ಕುಂಡ್ರಸ್ತಾಳ, ಪಂಚಾರ್ತಿ ಬೆಳಗುತ್ತಾಳ. ಮಹಾತ್ಮರಿಗೆ ಅಷ್ಟು ಭಕ್ತಿವಾನೊಳಕಿ. ಹೌದು ಹೌದು. ಅಷ್ಟ ಭಕ್ತಿವಾನಳು. ಭಕ್ತಿಯಿಂದ ದುಡಿಯಕ್ಕಿ ಮುಂದ ಪಂಚಾಮೃತ ಎಡಿ ತಂದು ಇಟ್ಟಳು ಮಹಾತ್ಮರಿಗೆ ಉಣಿಸ್ಬೇಕಂತೇಳಿ. ಹೌದು ಹೌದು. ಏನಪ್ಪಾರ ಇವರು? ಅವಾಗ ಇದು ನಡೆಯಂಗಿಲ್ಲ ನನಗಂದ. ಹೌದು ಹೌದು. ಮತ್ತೇನು ಬೇಕು? ಈ ಊಟ ನಡೆಯಂಗಿಲ್ಲ, ನರಮಾಂಸ ಬೇಕು ನನಗತ್ತೆ ಹೇಳ್ತಾನ. ಹೌದು ಹೌದು ಹೌದು. ನೋಡಿ ಹೆಂಗತ್ತ ನರಮಾಂಸ. ಯಾರು ಹಿಂಗ್ ಬೇಡವ್ರು ಕೊಟ್ಟಾರು? ಒಳಗೆ ಹೋಗ್ತಾರ ಬೇಡಿದ್ರ. ಚಾಂಗುಣಾದೇವಿ ತನ್ನ ಇದ್ದಂತ ಮಗನಿಗೆ ಕೊಯ್ದಳು. ಹೌದಾ? ಮಗನಿಗೆ ಕೊಯ್ದು ಮಗನ ಮ್ಯಾಗಿನ ಮೋಹನದ ತೆಗೆದಳು. ಆದ್ರೆ ಮಗನ ಬಹಳ ವರ್ಷಕ್ಕೆ ಹಡ್ದಿದ್ದ ಮಗನ ಮುಖಾರ ನೋಡ್ಬೇಕಂತೇಳಿ ಆ ಚಂಡ ತೆಗೆದು ನೆಲವಿಗಿಡ್ತಾಳು. ಬಂಧುಗಳೇ, ಚಂಡ ತೆಗೆದು ನೆಲವಿಗಿಡ್ತಾಳು. ಹೌದು ಹೌದು. ಮಗನ ಮಾಂಸ ತುಕಡಿ ಮಾಡಿ ಮಗನ ಮಾಂಸ ಊಟಕ್ಕಂತೇಳಿ ಮಹಾತ್ಮರಿಗೆ ಕೊಡ್ತಾರ. ಅವಾಗ ಹೇಳುತ್ತಾನ ಯಾರು? ಪರಮಾತ್ಮ. ತಾಯಿ, ಇದು ಅಡಿಗೆ ಆನಂದಾಗಂಗ ತಂದಿ ಕರಿ, ಇದ್ರಾಗ ಚಟ್ನಿ ಬೇಕು, ಚಟ್ನಿ ಅಂದ. ಹೌದು ಹೌದು. ನನಗೆ ಬೇಕಾಗೋದೇ ಇಲ್ಲ. ನನಗೆ ಈ ಚಟ್ನಿ ಬೇಕಾಗ್ಯದ. ಚಟ್ನಿ ಯಾವಾದ್ರಿಪ್ಪ ಚಟ್ನಿ? ನೀವು ಮೆಣಸಿಕಾಯಿ ಚಟ್ನಿ ಕುಡಿತೀರಿ ಹೇಳಿದ್ರ ಹಾ, ಅದು ಬೇಡಿಲ್ಲ. ಹೌದಾ? ಯಾವ ಚಟ್ನಿ? ನಾ ಬೇಕಾಗುದೇ ತೆಗೆದು ಇಟ್ಟಿದಿ ತಾಯಿ. ನದಿಗೆ ಏನು ನಿನ್ನ ಮಗನ ಚಂಡ ಇಟ್ಟಿದಿ, ಆ ಚಂಡ ಒಳಗೆಲ್ಲ ಕುಟ್ಟಿ ಚಟ್ನಿ ಮಾಡಿ ನನಗೆ ಕೊಡು. ಹೌದು ಹೌದು ಹೌದು. ನೋಡ್ರಿ ಬಂಧುಗಳು, ಎಷ್ಟು ಪರೀಕ್ಷೆ ಆಗಿರ್ಬೇಕು ತಾಯಿಗೆ. ಕಣ್ಣೀರು ಹಾಕಬಾರದು. ಮತ್ತ ಕಣ್ಣೀರ ಮಗನ ಮ್ಯಾಗಿನ ಮೋಹಕ್ಕಾಗಿ ಕಣ್ಣೀರು ಹಾಕದೆ ಅಂದ್ರೆ ಒಂದು ತುತ್ತು ಊಟ ಮಾಡಂಗಿಲ್ಲ. ಇದು ನನ್ನ ಆಣೆ ಅಂತ ಹೇಳ್ತಾನೆ ಬಂಧುಗಳೇ. ಹೌದು ಹೌದು ಹೌದು. ಆಗ ತಾಯಿ ಚಾಮುಂಡಾದೇವಿ ಏನ್ ಮಾಡಿತ್ತು? ಮಗನ ಮ್ಯಾಗಿನ ಮೋಹನ ತೆಗೆದು ನಲುವಿಗಿಟ್ಟಂತ ಏನ ಕುಶಿನ ಚಂಡದ ತಂದು ಏನ ಕಲಿಗಲ್ಲದಾಗ ತಗೊಂಡು ಕುಟ್ಟುತ್ತಾಳ ಚಟ್ನಿ ಮಾಡಿ ಮಹಾತ್ಮರಿಗೆ ಕೊಡ್ತಾಳ. ಇಲ್ಲಿನೂ ಮತ್ತೆ ಪರೀಕ್ಷೆ ಮಾಡ್ತಾನ. ಹೌದು ಹೌದು. ಏನ್ ಮಾಡ್ತಾನ್ರಿಪ್ಪ ಪರೀಕ್ಷಾ? ತಾಯಿ ಆನಂದ, ಬಹಳ ಆನಂದ ಇತ್ತು. ಉಣಿಬೇಕನ್ನೋದು ಯಾಮೋ ಆಗ್ಯಾದ ನಿನ್ನ ಮನ್ಯಾಗ. ಹೌದು. ಆದ್ರೂ ನಾ ಏನು ಬೇಡಿದ್ದೇನೆ ಕೊಟ್ಟಿದ್ದೆ. ಕರೆ ಮನಿ ಒಳಗೆ ನನ್ನ ಜೊತೆ ಮಗ ಇಲ್ಲಾರ್ದೆ ಊಟ ಮಾಡಂಗಿಲ್ಲ ಅಂದ. ಹೌದು ಹೌದು. ಮಕ್ಕಳು ಇಲ್ಲದಾರು ಮನೆ ಒಳಗೆ ಊಟ ಇಲ್ಲ.
ಮಕ್ಕಳ ಇದ್ದದ ಒಂದು ಮಗ ಅದ ಪರಮಾತ್ಮನ ಕೊಯ್ಲಿಕ್ಕೆ ಹಚ್ಚಾನ ಹೌದಾ ನರಮಾಂಸರ ಬೇಡಾನ ಇದ್ದು ಒಂದು ಕುಶನ ಚಂಡ ಮುಖ ನೋಡ್ಬೇಕಂತ ಚಂಡ ತೆಗೆದು ಇಟ್ಟದಕ್ಕೂ ಆ ಕಲಿಗಲ್ಲ ಹಾಕಿ ಕೊಟ್ಟಲಕ್ ಹಚ್ಚಾನ. ಏ ಭಗವಂತ ಪರಮಾತ್ಮ ಯಪ್ಪ ಕರುಣ ಆಯ್ತೇನು ನಿನಗೆ? ಹೌದಾ ಇದ್ದ ಒಂದು ಮಗ ನನ್ನ ನರಮಾಂಸ ಬೇಡದ ಬಳಕ ಮಗನ ಮ್ಯಾಗಿನ ಒಂದು ವ್ಯಾಮೋಹ ತೆಗೆದು ಮಗನ ಮ್ಯಾಗಿನ ಮೋಹ ತೆಗೆದು ನಿನಗ ಊಟಕ್ಕೆ ಕೊಟ್ಟಿದ. ಮಕ್ಕಳಿಲ್ಲಾರದವ್ರ ಮನಿ ಒಳಗೆ ಊಟ ಮಾಡಂಗಿಲ್ಲ ತೀದು ನಿನ್ನ ನ್ಯಾಯ ಏನಪ್ಪ? ಎಲ್ಲಿಂದ ಕರೀಲಪ್ಪ ಮಗನಿಗೆ? ನಮ್ಮ ಮಗ ತಗೊಂಡು ಮಾತೇಳಿ ಹೇಳ್ತಿ ಊಟಕ್ಕೆ ನನ್ನ ಮಗ ಅಂತ ಇದ್ದವನ ಮಗನಿಗೆ ನಾವೇ ಕೈಮುಟ್ಟ ಹೊಡೆದು ನಿನಗೆ ಊಟಕ್ಕೆ ಕೊಟ್ಟಿದ್ದನ ಎಲ್ಲಿದ ಕರ್ಕೊಂಡು ಬರ್ಲಿ ಅಂದಾಗ ತಾಯಿ ಸರಳ ರೂಪ ತಟ್ಟು ನಿನ್ನ ರಾಜವಾಡಿ ಅಂಗಳದೊಳಗ ಹೋಗಿ ನಿತ್ತ ಮಗನ ಹೆಸರಿನಿಂದ ಕರಿ ಆಹಾ ಮಗನಿಗೆ ತಗೊಂಡು ಊಟ ಮಾಡ್ತಂದಾಗ ಆ ತಾಯಿ ಹೋಗಿ ರಾಜ ಅಂಗಳದಾಗ ನಿತ್ತ ಮಗನ ಹೆಸರಲ್ಲಿ ಕೂಗುತ್ತಾಳ. ಮಗ ಓಡಿ ಬರ್ತಾನ. ಪರಮಾತ್ಮನ ತಾಂಡವ ಪಂಚಾಮೃತ ಹಿಡಿ ಆಗುತ್ತದೆ. ಬಂಧುಗಳ ಜಗತ್ತಿನ ಶ್ರೀಯಾಳ ರಾಜನ ಮನೆಯಾಗ ಪರೀಕ್ಷೆ ಮಾಡ್ತಾನ ಪರಮಾತ್ಮ. ಹೌದು ಹೌದು ಯಾವ ರೀತಿದಿಂದ ಶ್ರೀರಾಜನ ಮನೆ ಮುಂದ ಶಿವ ಬಂದು ಭಿಕ್ಷೆ ಬೇಡಿ ಮುತ್ತ ಮಡಕ ತೋಳು ಚಾಗುಣ ನೀಡುವುದಕ್ಕೆ ತಮ್ಮ ಅಪ್ಪ ಓಡಿ ಆಚನೊಂದ ಪಂತ ಕೇಳುವ ಮಾತ ಆಚನ ಪಂತ ಕೇಳುವ ಮಾತ ಮಗನ ಕಳೆದ ಮಾಡಿ ನೀಡುವ ಎಡಿ ಓಂ ನಮ ನುಡಿ ಅವದಾಗ ಮುಕ್ತಿಯ ಪಡಿ ಓಂ ನಮ ನುಡಿ ಅವದಾಗ ಮುಕ್ತಿಯ ಪಡಿ ಮಗನ ಮಗಿನ ಮೋಹಕ್ಕಾಗಿ ಅಳತಾಳ ಮಗನ ಮುಖ ನೋಡಿ ಆಗಿರದಳ ಹಸ ಮಗನ ಸಿರ ಆಗಿರದಳ ಹಸ ಮಗನ ಸಿರ ಆಗಿರದಳ ಹಸ ಮಗನ ಸಿರ ಮಗನ ಕಡೋದು ಮಾಡಾಳು ಎಡಿ ಓಂ ನಮ ನುಡಿ ಅವದಾಗ ಮುಕ್ತಿಯ ಪಡಿ ಓಂ ನಮ ನುಡಿ ಅವದಾಗ ಮುಕ್ತಿಯ ಪಡಿ
ಶ್ರೀ